ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವ್ಲಾಗ್ನ ಒಂದು ಕ್ವಿಕ್ ಆ್ಯಂಡ್ ಹೆಲ್ತಿ ರೆಸಿಪಿ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ಪಾಲಕ್ ರೈಸ್. ಇದಕ್ಕೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗುವ ಹಾಗೆ ತಣ್ಣೀರಲ್ಲಿ ಡಿಪ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಈ ಕಡೆ ಒಂದು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಲವಂಗ ಮತ್ತು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಲವಂಗ ಮತ್ತು ಏಲಕ್ಕಿನ ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಹಾಗೆ ಮಿಕ್ಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಈರುಳ್ಳಿ ಮತ್ತು ಟೊಮೊಟೊನೂ ಹಾಕ್ಕೊಂಡು ನೀಟಾಗಿ ಅದು ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೊತಾ ಇರಬೇಕು. ಇಲ್ಲ ಅಂದರೆ ಬೇಗ ಡೈರೆಕ್ಟಾಗಿ ಹಾಕ್ಬಿಟ್ವಿ ಅಂತಂದರೆ ಹಸಿ ಸ್ಮೆಲ್ ಆಗಿ ಬರ್ತಾ ಇರುತ್ತೆ. ನೆಕ್ಸ್ಟು ಸ್ವಲ್ಪ ಅವರೆಕಾಳು ಇದ್ವು ಅಂತ ಅವರೆಕಾಳನ್ನು ಮಿಕ್ಸ್ ಮಾಡ್ಕೊಂಡು, ಹಾಗೆ ಈ ಕಡೆ ಪೇಸ್ಟ್ ಮಾಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಕಡೆ ಜಾರ್ಗೆ ಸ್ವಲ್ಪ ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣ್ಸಿನ್ಕಾಯಿನೂ ಹಾಕಿ ಇದನ್ನು ಕೂಡ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಈಗ ಈ ಕಡೆ ಅದು ಹಸಿ ವಾಸನೆ ಹೋಗೋ ಹಾಗೆ ಪಾಲಕ್ ಸೊಪ್ಪು ಬೇಯ್ತಾ ಇರುತ್ತೆ. ಅದಕ್ಕೆ ಹೀಗೆ ಗ್ರೈಂಡ್ ಮಾಡಿರ್ತಕ್ಕಂಥ ಕಾಯಿನ ಮಿಕ್ಸ್ ಮಾಡಬೇಕು. ಈ ಥರ ಇದು ಕ್ವಿಕ್ಕಾಗಿ ಆಗ್ತಾ ಇರುತ್ತೆ. ಹಾಗೆ ಈ ಕಡೆ ಅಕ್ಕಿನ ತೊಳೆದ್ಬಿಟ್ಟು ಹಾಗೆ ನೀರಾಗಿ ಇಟ್ಕೊಂಡಿದ್ದೆ. ಹಾಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋ ಥರ ಬಿಟ್ಕೋಬೇಕು. ಇಲ್ಲ ಅಂತಂದರೆ ಅಕ್ಕಿ ಒಂದು ಕಡೆ, ಮಸಾಲೆ ಒಂದು ಕಡೆ ಆಗುತ್ತೆ. ನೀವು ನೋಡ್ತಿರ್ಬೋದು 2 ವಿಷಲ್ ಕೂಗಿಸಿದ್ದೀನಿ. ಈ ಥರ ರೆಡಿಯಾಗಿದೆ ಪಾಲಕ್ ರೈಸ್. ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಮುಂಚೆಲ್ಲ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಅದು ಮದುವೆ ಆದಮೇಲೆ ಈ ಥರ ಸೆಲೆಬ್ರೇಷನ್ನು ನಮ್ಮ ಮನೆಯವರು ಎವ್ರಿ ಬರ್ಡೇಗೂ ನನಗೆ 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ತಾರೆ. ಇವರು ನನ್ನ ಹಸ್ಬೆಂಡ್. ಇವರು PDO ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ಏನಿಲ್ಲ, ಕೇಕ್ ಕಟ್ ಮಾಡೋದು ಡಿನ್ನರ್ಗೆ ಅಂತ ಹೋಟ್ಲಿಗೆ ಹೋಗ್ತಾಯಿದ್ವಿ ಅಷ್ಟೇ. ಮುಂಚೆ ಎಲ್ಲ ನಾವು ಅಂದರೆ ನಮ್ಮ ಸ್ಕೂಲ್ ಡೇಸಲ್ಲಾಗಿರ್ಬೋದು, ಕಾಲೇಜ್ ಡೇಸಲ್ಲಾಗಿರ್ಬೋದು ಅಷ್ಟು ಪ್ರಿಫರ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಸ್ಕೂಲಲ್ಲಿ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಹಂಚ್ತಾಯಿದ್ವಿ ಅಷ್ಟೇ. ಬಟ್ ಕಾಲೇಜಲ್ಲೂ ಏನು ಅಂತ ಹೇಳ್ಕೊಳ್ಳೋವಾಗ ನಾವು ಬರ್ಡೇನೆಲ್ಲ ಮಾಡ್ಕೊತಾ ಇರಲಿಲ್ಲ. ಅದು ಇತ್ತೀಚೆಗೆ ಅಷ್ಟೇ, ನನ್ನ ಮದುವೆ ಆದಮೇಲೆ ನಾನು ಈ ಥರ ಸೆಲೆಬ್ರೇಷನ್ ಮಾಡ್ಕೊತಾ ಇರೋದು ಅಷ್ಟೇ. ಅಂದರೆ ನಮಗೆ ಅಂತ ಒಂದು ದಿನನ ನಾವು ನಮಗೋಸ್ಕರ ಅಂತ ಕಳೆಯುವಂಥ ದಿನವೇ ಒಂದು ಬರ್ಡೇ ಅಷ್ಟೇ. ಇವರು ನಮ್ಮಪ್ಪ, ಇವರು ಸ್ಕೂಲ್ ಮಾಸ್ಟ್ರು, ಅಂದರೆ PE ಟೀಚರು ನಮ್ಮೂರಲ್ಲೇ. ಅಲ್ಲೂ ವರ್ಕ್ ಮಾಡ್ತಾಯಿದ್ದಾರೆ ಇವರು. ಹಾಗೆ ಸುಮ್ಮನೆ ಏನೇನೋ ಮಾತಾಡ್ತಾ ಇದ್ದೀವಿ. ನೆಕ್ಸ್ಟು ಇವರು ನಮ್ಮಮ್ಮನೂ ಟೀಚರ್ ಆಗಿದ್ದರು ಮುಂಚೆ. ಇವರು ಹಿಂದೆ BEd ಮಾಡಿದ್ದಾರೆ. ಬಟ್ ಈಗ ಮನೇಲೇ ಇದ್ದಾರೆ ಹೌಸ್ ವೈಫಾಗಿ. ತೋಟ ನೋಡ್ಕೊಳ್ಳೋದು, ಯಾಕಂದರೆ ನಮ್ಮ ಅಪ್ಪಾಜಿನೂ ವರ್ಕ್ ಮಾಡ್ತಾ ಇದ್ದಾರಲ್ವ, ಹಂಗಾಗಿ ತೋಟ ಮನೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವರು ಮನೇಲೇ ಇದ್ದಾರೆ. ಅಂದರೆ ಪ್ರೈವೇಟಲ್ಲೇ ವರ್ಕ್ ಮಾಡ್ತಾಯಿದ್ದು ನಮ್ಮಮ್ಮ. ಸೊ ಹೀಗೆ ಅಂದರೆ ನಾನು ಈ ವರ್ಷ ಮಾತ್ರ ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡಿರೋದು. ಮುಂಚೆ ಎಲ್ಲ ನಾನು ನನ್ನ ಗಂಡನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಎಲ್ಲ ಬರ್ಡೇನೂ. ಅದು ಇಲ್ಲಿರೋದು ಕಾರಣಕ್ಕೋಸ್ಕರ ಅಷ್ಟೇ. ಈ ಕೇಕು ತುಂಬ ಚೆನ್ನಾಗಿತ್ತು, ರೆಡ್ ಫಾರೆಸ್ಟ್. ಹಾಗೆ ನನ್ನ ತಮ್ಮನೂ ಕೂಡ ಬೇಡ ಅಂದರೂ ಮತ್ತೊಂದು ಕೇಕ್ ತೊಗೊಂಬಂದಿದ್ದ. 2 ಕೇಕ್ ಕಟ್ ಮಾಡೋ ಥರ ಆಯಿತು ಈ ಸಲ. ಇದು ನನ್ನ ತಮ್ಮ ಸಾಕಿರೋ ನಾಯಿ ಇದು. ಇದಂತೂ ನಮ್ಮ ಮನೆ ಮನುಷ್ಯರ ಥರನೇ ಮನೆ ಒಳಗೆಲ್ಲ ಓಡಾಡ್ತಿರುತ್ತೆ ಆ ಥರ. ತುಂಬ ಚೆನ್ನಾಗಿತ್ತು ಕೇಕ್ ಟೇಸ್ಟ್ ಮಾತ್ರ. ಇವನು ನನ್ನ ತಮ್ಮ, ಇವನು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾನೆ ಬೆಂಗಳೂರಲ್ಲಿ. ನಾವು ಒಟ್ಟು 3 ಜನ, ನಾನು, ನಮ್ಮಕ್ಕ, ನಮ್ಮ ತಮ್ಮ. ನಾವೆಲ್ಲ 3 ಜನನೂ ಸಿಗೋದು ತುಂಬ ರೇರ್. ಯಾಕಂದರೆ ನಾನು ನನ್ನ ವರ್ಕಲ್ಲಿ ಬ್ಯುಸಿ ಇರ್ತೀನಿ, ಅಕ್ಕ ಗಂಡನ ಮನೇಲಿರ್ತಾಳೆ, ಅವ್ರ ಮನೆ ಇರ್ತಾರೆ. ನನ್ನ ತಮ್ಮ ಅವನು ಓದ್ತಾ ಇದ್ದಾನೆ. ಸೊ ಹಾಗಾಗಿ ಅಕೇಶನಲ್ಲಿ ಎಲ್ಲೋ ತುಂಬ ರೇರ್ ನಾವೆಲ್ಲ ಒಂದೇ ಸಲ ಮೀಟ್ ಆಗೋದು. ನಾವು ಒಬ್ಬರು ಬಂದರೆ ಒಬ್ಬರು ಬರೋದಿಲ್ಲ. ಯಾಕಂದರೆ ಅವ್ರವ್ರ ಲೈಫಲ್ಲಿ ಅವರೆಲ್ಲ ಬ್ಯುಸಿಯಾಗಿರ್ತಾರೆ. ಇವರು ನಮ್ಮ ಅಕ್ಕನ ಮಗ. ನೆಕ್ಸ್ಟು ನಮ್ಮ ಮನೆಯವರು ಒಂದು ಟ್ಯಾಟೂ ಹಾಕ್ಸ್ಕೊಂಬಂದಿದ್ದಾರೆ.
ನನ್ನ ಮಗನಿಗೋಸ್ಕರ ನಾನು ಫೋಟೋ ಹಾಕ್ತೀನಿ ಲಾಸ್ಟಲ್ಲಿ ನಿಮಗೆ. ನನ್ನ ಮಗನು ನನ್ನ ಬರ್ಡೇಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಥರ ಅವನು ರೆಡಿಯಾಗಿದ್ದ. ಹಾಗೆ ಒಂದು ಕ್ಲಿಪ್ನ ಹಾಕಿದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಟಲ್ ಹಾಗೂ ಥಂಬ್ನೈಲಲ್ಲಿ ನೋಡಿರೋ ಹಾಗೆ ನನಗೆ ಈ ವರ್ಷದ ಬರ್ತ್ಡೇಗೆ ಗೋಲ್ಡ್ ಗಿಫ್ಟ್ ಸಿಕ್ಕಿದೆ. ಸೊ ಇದೇನೇ ಅದು, ಒಂದು ಚೈನ್, ಸಿಂಪಲ್ ಚೈನ್. ಇದು 5 ಗ್ರಾಮ್ 700 ಸಮಥಿಂಗ್ ಇದೆ. ನಾನು ಹೋದ ವೀಡಿಯೋದಲ್ಲೇ ನಿಮಗೆ ನಮ್ಮ ಪಾಪದ್ದು ಗೋಲ್ಡ್ ಮತ್ತು ಸಿಲ್ವರ್ ಶಾಪಿಂಗಲ್ಲಿ ಹೋದಾಗ ಈ ಚೈನ ನೋಡ್ಕೊಂಡು ಬಂದಿದ್ದೆ. ಬಟ್ ಸದ್ಯಕ್ಕೇನು ಅವಶ್ಯಕತೆ ಇಲ್ಲ ಅಂತಂದು ಬಿಟ್ಟು ಬಂದಿದ್ದೆ. ಬಟ್ ಇದೇ ನನಗೆ ಇವಾಗ ಗಿಫ್ಟಾಗಿ ಸಿಕ್ಕಿದೆ. ಚೆನ್ನಾಗಿದೆ, ಸಿಂಪಲ್ಲಾಗಿ ಸ್ಯಾರಿ ಮೇಲೆ ಮಂಗಳ ಚೈನ್ ಜೊತೆ ಹಾಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿದೆ. ಬೇಕಿದ್ರೆ ಇದನ್ನು ತೋರಿಸ್ತೀನಿ ವೇರ್ ಮಾಡಿ. ತುಂಬ ಡೆಲಿಕೇಟಾಗಿ ಯೂಸ್ ಮಾಡಬೇಕು. ಥರ ಕಾಣ್ತಾ ಇದೆ. ನಾನು ಸ್ಯಾರಿ ಮೇಲೆ ಹಾಕ್ಕೊಂಡಾಗ ನಿಮ್ಗೊಂದ್ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಹಾಗೆ ಈ ಡ್ರೆಸ್ನ ನಾನು ಮಿಂತ್ರದಿಂದ ಶಾಪ್ ಮಾಡಿದ್ದೆ. ಈ ಡ್ರೆಸ್ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಡ್ರೆಸ್ದು ಲಿಂಕ್ ನನಗೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡ್ತೀನಿ. ಸಾಫ್ಟಾಗಿ ತುಂಬ ಚೆನ್ನಾಗಿದೆ, ವೇರ್ ಮಾಡೋದಕ್ಕೂ ತುಂಬ ಕಂಫರ್ಟೇಬಲ್ ಅನಿಸುತ್ತೆ. ಬಟನ್ ಅಷ್ಟೇ ತುಂಬ ಸ್ಮೂತಾಗಿದೆ. ವೇರ್ನಲ್ಲಿ ಈ ಥರ ಕಾರ್ನರಲ್ಲಿ ಈ ಥರ ಟ್ಯಾಗ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಿಮಗೆ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತೀನಿ ಟ್ಯಾಗ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.